ಇದು ಬೆಳಿಗ್ಗೆ ಫ್ರೈಡೇ ವ್ಲಾಗ್ ಆಗಿರುತ್ತೆ ಇದು. ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಮನೆಯವರು ಇವತ್ತು ಆ್ಯಕ್ಚುಲಿ ಕಟಕ್ ಹೋದ್ರು ಆ್ಯನ್ಯುವಲ್ ಮೀಟಿಂಗ್ಗೆ. ಅದಕ್ಕೆ ಎಲ್ಲ ರೆಡಿಯಾಗಿ ಬೇಗ ಕಳಿಸಿದ್ವಿ. ಅಯ್ಯಯ್ಯಪ್ಪ ನನ್ನ ಮಗಳು ನೋಡಿ ಪೂಜೆ ಎಲ್ಲ ಮಾಡಿ ಬೆಳಗ್ಗೆನೇ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಸುಮಾರು ಹೊತ್ತಾಯಿತು. ನಮ್ಮ ಮನೆ ಹತ್ರ ವಾಯ್ಸ್ ಆಡಿಯೋ ಕೊಡೋಕ್ಕೆ ಬರೋದಿಲ್ಲ, ಬರೀ ಸೌಂಡ್ಸೇ ಜಾಸ್ತಿ. ಮನೆ ಒಳಗಿದ್ರೆ ನಮ್ಮ ಮಕ್ಕಳು ಕಾಟ, ಹೊರಗಡೆ ಇದ್ದರೆ ಹೊರಗಡೆ ಮಕ್ಕಳುಗಳು ಗಲಾಟೆ ಮಾಡ್ತಾರೆ. ಒಟ್ಟು ಎಲ್ಲೂ ವಾಯ್ಸ್ ರೆಕಾರ್ಡ್ ಕೊಡೋಕ್ಕೆ ಹಿಂಸೆ ಆಗೋಗುತ್ತೆ, ಅಷ್ಟರ ಮಟ್ಟಿಗೆ ಆಗುತ್ತೆ. ಒಟ್ಟು ಸೌಂಡ್ಸ್ ಎನಿ ಟೈಮ್ ಇಲ್ಲ, ವೆಹಿಕಲ್ ಸೌಂಡಾರೇ ಇರುತ್ತೆ ಕಡೆ ಪಕ್ಷ ಎಲ್ಲ. ಒಟ್ಟು ಇವತ್ತು ಎಲ್ಲ ಪೂಜೆ ಎಲ್ಲ ನಡೀತು. ಅದಾದಮೇಲೆ ನಮ್ಮ ಮನೆಯವ್ರು ವೀಡಿಯೋ ಕಾಲ್ ಮಾಡಿದರು. ಅವರಿಗೂ ಪಾಪ ಬೇಜಾರಾಗಿದೆ. ಅವರೊಂದು ವಾರ ಔಟ್ ಆಫ್ ಸ್ಟೇಷನ್ ಕಟಕ್ ಹೋಗ್ತಾ ಇದ್ದಾರೆ, ಭುವನೇಶ್ವರ. ಅದಕ್ಕೋಸ್ಕರ ಕಷ್ಟ ಸುಖ ಪಾಪ ಮಾತಾಡ್ತಾ ಇದ್ದರು, ವಿಡಿಯೋ ಆಡಿಯೋ ಕಾಲ್ ಮಾಡಿಕೊಂಡು. ಅವರಿಗೂ ಬೇಜಾರಾಗಿತ್ತು, ಮಕ್ಕಳು ಮರಿನೆಲ್ಲ ಬಿಟ್ಟು ಹೋಗ್ಬೇಕಲ್ವ, ಅವರಿಗೂ ಟೆನ್ಷನ್. ಅಲ್ಲೋದ್ರೆ ಟೆನ್ಷನ್ ಕೆಲಸ, ಗಂಡಸ್ರಂದ್ರೆ ಹಂಗೆ ಅಲ್ವಾ, ಟೆನ್ಷನ್ನು. ಬಟ್ ಏನು ಮಾಡೋದು, ಆದರೂ ನಮ್ಗೆ ಅವಾಗವಾಗ ಶಾಕ್ ಕೊಡ್ತಾರೆ ನೋಡಿ, ನೋಡಿದ್ರಾ. ಆಮೇಲೆ ಸ್ಕೂಲ್ ಹತ್ರ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು, ಫೀಸ್ ಎಲ್ಲ ಸ್ವಲ್ಪ ಪೇ ಮಾಡೋದಿತ್ತು ನೆಕ್ಸ್ಟ್ ಇಯರ್ದು. ಅದಕ್ಕೋಸ್ಕರ ಹೋದ್ವಿ ನಾನು ನನ್ನ ಮಗಳು. ಬರೋದು ಬೇಡ ನನ್ನ ಮಗಳಿಗೆ ಅಂದೆ, ಕೇಳಿಲ್ಲ ಅವಳು, ಬರ್ತೀನಿ ಅಂತ ಹೋದ್ಲು. ನೋಡಿದ್ರೆ ಸ್ಕೂಲ್ ಹತ್ರ ಜಾಸ್ತಿ ಜನ ಎಲ್ಲ ಇರಲಿಲ್ವಲ್ಲ ಅಂತ ಅಂದ್ಕೊಂಡು ಹೋದೆ. ನೋಡಿದ್ರೆ ಇವತ್ತು ಗುಡ್ ಫ್ರೈಡೇ ಅಂತ ಸುಮ್ಮನೆ ರೆಡಿಯಾಗಿ ಹೋಗಿದ್ದೆ ವೇಸ್ಟ್ ಆಯಿತು ಅಂತ ಅನ್ನಿಸ್ತು. ಆಮೇಲೆ ಸೆಕ್ಯೂರಿಟಿನೆಲ್ಲ ಮಾತಾಡ್ಸ್ಕೊಂಬಿಟ್ಟು ಕೇಳ್ಕೊಂಬಿಟ್ಟು ವಾಪಸ್ ಬಂದಿದ್ದಾಯಿತು. ಇವಾಗ ಸದ್ಯಕ್ಕೆ ಇದಿಷ್ಟೇ ಬ್ಲಾಗು. ನೆಕ್ಸ್ಟ್ ಬ್ಲಾಗು ಕಂಟಿನ್ಯೂ ಆಗ್ತೀನಿ ನೋಡಿ.